ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಮ್ಮನ್ನು ಕಾದು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಪ್ರಸನ್ನತೆ ಈಗಾಗಲೇ ನಮ್ಮ ಮಧ್ಯದಲ್ಲಿದೆ ಪ್ರಿಯರೇ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರಲ್ಲಿ ನಾನಿದ್ದೇನೆ ಎಂಬುದಾಗಿ ನಮ್ಮ ರಕ್ಷಕನು ಹೇಳಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಮ್ಮಾನುವೇಲನೇ, ನಮ್ಮೊಂದಿಗಿರುವ ಆತನೇ ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ಆತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಯೇಸುವೇ, ನಿನಗೆ ಕೊಂಡಾಟ, ನಿನಗೆ ಮಹಿಮೆ ಆಗಲಿ ರಾಜನೇ. ಮುಂದಿನ ವಾಕ್ಯದ ಸಮಯವನ್ನು ಸ್ವಾಮಿ ನಿನ್ನ ಜೋಕೆಳಾಸ್ತಲೇ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ನೀನು ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆಯನ್ನು ಸ್ವಾಮಿ ದೊರೆಯು ನಿನಗೆ ಸಲ್ಲಿಸ್ತೇವಪ್ಪ. ಎಲ್ಲವನ್ನು ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮ ಬಲ ಸಹಾಯದಿಂದ ಬೇಡಿ ಹೊಂದಿದ್ದೇವೆ ತಂದಿದ್ದೇವೆ. ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಆಮೇನ್. ರಕ್ಷಕನಾದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾನೆ. ಆಮೇನ್. ಯೇಸುವಿನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಕಳೆದಂಥ ವಾರದಲ್ಲಿ ನಾವು ಶಿಷ್ಯತ್ವದ ಬಗ್ಗೆನೇ ಕಲಿತಾ ಇದ್ದೇವೆ. ಈ ವಾರವೂ ಕೂಡ ನಾವು ಶಿಷ್ಯತ್ವ ಸೀರೀಸ್ನ ಒಂದು ಕೊನೆಯ ಒಂದು ಭಾಗದಲ್ಲಿದ್ದೇವೆ. ಒಬ್ಬ ಶಿಷ್ಯನ ಗುಣಲಕ್ಷಣ ವಿಷಯದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಆಮೆನ್. ಈ ಡಿಸ್ಸೈಪಲ್ಶಿಪ್, ಶಿಷ್ಯತ್ವ ಎಂಬುದಾಗಿ ಹೇಳುವುದಾದರೆ ಪ್ರಿಯರೇ, ಇದು ಒಂದು ದಿನದ, ಒಂದು ವಾರದ ಅಥವಾ ಒಂದು ತಿಂಗಳಿನ ಅಥವಾ 6 ತಿಂಗಳ ಅಥವಾ 1 ವರ್ಷದ ಕಾರ್ಯವಲ್ಲ. ಇದು ಒಬ್ಬ ಟ್ರೂ ಡಿಸೈಪಲ್, ನಿಜವಾದ ಶಿಷ್ಯನ ದಿನನಿತ್ಯದ ಇದು ದಿನಚರಿಯಾಗಿದೆ. ತನ್ನ ಗುರುವಿಗಾಗಿ ಜೀವಿಸುವಂಥದ್ದು, ತನ್ನ ಕರ್ತನಿಗಾಗಿ ಜೀವಿಸುವಂಥ ಕಾರ್ಯ. ಹಲ್ಲೆಲೂಯಾ. ಪ್ರತಿದಿನವೂ ತನ್ನ ಕ್ರೂಜೆಯನ್ನು ಆತನು ಹೊತ್ತುಕೊಂಡು ನಡೆಯಬೇಕಾಗಿದೆ. ಹಲ್ಲೆಲೂಯಾ. ವಿಧೇಯತೆಯಿಂದ ತನ್ನ ಗುರುವನ್ನು ಹಿಂಬಾಲಿಸಬೇಕಾಗಿದೆ. ಗುರುವಿನ ಆಜ್ಞೆಯನ್ನು ಹಿಂಬಾಲಿಸುವಂಥದ್ದು ಒಬ್ಬ ನಿಜವಾದ ಶಿಷ್ಯನ ಒಂದು ಗುರುತು ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇದು ಒಂದು ಕಮಿಟ್ಮೆಂಟ್ನ ಕಾರ್ಯವಾಗಿದೆ. ಇದೊಂದು ಒಪ್ಪಂದದ ಕಾರ್ಯವಾಗಿದೆ. ಯಾವುದೇ ಕಾಲಘಟ್ಟದಲ್ಲೂ ಕೂಡ ನಾವು ಗುರುವನ್ನು ಹಿಂಬಾಲಿಸುವವರಾಗಿರ್ತೇವೆ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಕರ್ತನನ್ನು ಹಿಂಬಾಲಿಸುತ್ತಾ, ಆತನಿಗೋಸ್ಕರ ಜೀವಿಸುತ್ತಾ, ಆತನಿಗಾಗಿ ಸಾಕ್ಷಿಗಳಾಗಿ ಬಾಳುವಂಥ ಹಂಗಿನಲ್ಲಿ ಒಬ್ಬ ನಿಜವಾದ ಶಿಷ್ಯನು ಇರುತ್ತಾನೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಮಾತ್ರವಲ್ಲ, ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಮತ್ತಾಯ 28ನೇ ಅಧ್ಯಾಯ 19ನೇ ವಚನ ಪ್ರಿಯರೇ. ನಾವು ಬಹಳಷ್ಟು ಬಾರಿ ಇದನ್ನು ಡಿಸೈಪಲ್ಶಿಪ್ ನಮ್ಮ ಸೀರೀಸಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ, ಅದನ್ನು ಸ್ಟಡಿ ಮಾಡಿದ್ದೇವೆ. ಈ ವಾಕ್ಯವೆಲ್ಲರಿಗೂ ಗೊತ್ತಿದ್ದಂಥ ವಾಕ್ಯವಾಗಿದೆ. ನಾವು ಇದನ್ನು ಓದಿ ಕೇಳುವ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಆಮೆನ್. 20ನೇ ವಚನ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಎಂಬುದೇ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಆತನು ಸದಾ ಕಾಲವು ನಮ್ಮೊಂದಿಗಿರುತ್ತಾನೆ ಎಂಬುದಾಗಿ ಆಜ್ಞೆ ಕೊಟ್ಟಿದ್ದಾನೆ. ಮಾತ್ರವಲ್ಲ, ನಾವು ಓದಿ ಕೇಳಿದಂತೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ ಕೂಡ ಹೇಳಿದ್ದಾನೆ. ಇದು ನನಗೆ ನಿಮಗೆ ಕೊಟ್ಟಂಥ ದೇವರ ಆಜ್ಞೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಕ್ರಿಸ್ತನಿಗೋಸ್ಕರ ಜೀವಿಸುವಂಥದ್ದು, ಈ ಲೋಕದಲ್ಲಿರುವಾಗ ಆತನ ರಾಜ್ಯವನ್ನು ಕಟ್ಟುವಂಥದ್ದು, ಇದು ನಮಗೆ ದೇವರು ಕೊಟ್ಟಂಥ ದೊಡ್ಡದಾದ ಒಂದು ಕರೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಟ್ರೂ ಡಿಸೈಪಲ್ನ ಕರೆ ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್. ಮಾತ್ರವಲ್ಲ, ಒಬ್ಬ ನಿಜವಾದ ಟ್ರೂ ಡಿಸೈಪಲ್ನ ಗುಣಲಕ್ಷಣಗಳು ಎಂಬುದಾಗಿ ಹೇಳುವುದಾದರೆ ಆತನ ಆಶೆ ತನ್ನ ದೇವರೊಂದಿಗೆ ಇರುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಆತನು ಯಾವತ್ತೂ ಕರ್ತನ ಪ್ರಸನ್ನತೆಯಲ್ಲಿರುವುದನ್ನು ಬಯಸ್ತಾನೆ. ಹಲ್ಲೆಲೂಯಾ. ಆಮೆನ್. ಒಬ್ಬ ಶಿಷ್ಯನು ತನ್ನ ಕರ್ತನನ್ನು ಸಂಪೂರ್ಣವಾಗಿ ಹಿಂಬಾಲಿಸುವವನು ಕೂಡ ಆಗಿರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಒಬ್ಬ ಟ್ರೂ ಬಿಲೀವರ್, ಒಬ್ಬ ಟ್ರೂ ಶಿಷ್ಯನು, ಒಬ್ಬ ನಿಜವಾದ ಶಿಷ್ಯನು ತನ್ನ ಕರ್ತನನ್ನು ಹಿಂಬಾಲಿಸುವವನಾಗಿರುತ್ತಾನೆ, ಕರ್ತನಿಗೋಸ್ಕರ ಜೀವಿಸುವವನಾಗಿರುತ್ತಾನೆ, ಕರ್ತನ ಪ್ರಸನ್ನತೆಯಲ್ಲಿ ಇರಲು ಬಯಸುವ ಆತನಾಗಿದ್ದಾನೆ. ಮಾತ್ರವಲ್ಲ, ತನ್ನ ಕರ್ತನನ್ನು ಪೂರ್ಣ ಬಲ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರೀತಿಯಿಂದ ಪ್ರೀತಿ ಮಾಡುವವನಾಗಿರುತ್ತಾನೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಪ್ರಿಯರೇ, 30ನೇ ವಚನವನ್ನು ಓದಿ ಕೇಳುವ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ಹಲ್ಲೆಲೂಯಾ. ಇಲ್ಲಿ ಕರ್ತನು ಕೊಟ್ಟಂಥ ಆಜ್ಞೆಯನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಹಲ್ಲೆಲೂಯಾ. ನಮ್ಮ ರಕ್ಷಕನನ್ನು ಪೂರ್ಣ ಬಲ, ಪೂರ್ಣ ಬುದ್ಧಿ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಮೊದಲ ಯೋಹಾನ 4ನೇ ಅಧ್ಯಾಯ 19ನೇ ವಚನ, ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಪ್ರೀತಿಸುವವರಾಗಿದ್ದೇವೆ ಎಂಬುದಾಗಿ ಪ್ರಿಯರೇ. ಆಮೆನ್.
ಕರ್ತನು ನಮ್ಮನ್ನು ಪ್ರೀತಿಸಿದ್ದನ್ನು ನಾವು ನೆನಪು ಮಾಡಿಕೊಳ್ಳಿ. ನಾಶನದ ಮಾರ್ಗದಲ್ಲಿದ್ದಂಥ ನಮ್ಮನ್ನು ಆತನು ತನ್ನ ಸ್ವಂತ ರಕ್ತವನ್ನು ಹಾಗೂ ಪ್ರಾಣವನ್ನು ಬೆಲೆಯಾಗಿ ಕೊಟ್ಟು ನಮ್ಮನ್ನು ಖರೀದಿಸಿದ್ದಾನೆ. ಆತನ ಮಕ್ಕಳನ್ನಾಗಿ ಮಾಡಿದ್ದಾನೆ. ಆತನ ಡಿಸೈಪಲ್ಗಳನ್ನಾಗಿ, ಆತನ ಶಿಷ್ಯರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಎಂಥ ದೊಡ್ಡೊಂದು ಪ್ರಿವಿಲೇಜ್ ಪ್ರಿಯರೇ ಕರ್ತನಲ್ಲಿ ನಮಗೆ. ಹಲ್ಲೆಲೂಯಾ. ಎಂಥ ದೊಡ್ಡ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಪರಲೋಕ ರಾಜ್ಯದ ಪ್ರಜೆಗಳನ್ನಾಗಿ ನಮ್ಮನ್ನು ಆತನು ಮಾಡಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಇದನ್ನು ಪ್ರತಿದಿನವೂ ನಾವು ನೆನಪಲ್ಲಿಟ್ಟುಕೊಂಡು ಆತನಿಗೋಸ್ಕರ, ನಮ್ಮ ರಕ್ಷಕನಿಗೋಸ್ಕರ, ನಮ್ಮ ರಕ್ಷಕ ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಎರಡನೇ ವಿಷಯ ಎಂಬುದಾಗಿ ಹೇಳುವುದಾದರೆ ಪ್ರಿಯರೇ, ಒಬ್ಬ ಶಿಷ್ಯನು ತನ್ನ ಗುರುವಿನ ಸ್ವರವನ್ನು ಕೇಳಿ ಹಿಂಬಾಲಿಸುವವನಾಗಿರುತ್ತಾನೆ. ತನ್ನ ರಕ್ಷಕ ಕರ್ತನ ಸ್ವರವನ್ನು ಕೇಳಿ ಹಿಂಬಾಲಿಸುವವನಾಗಿರುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಆತನ ಶಿಷ್ಯರಾದಂಥ ನಾವು ಆತನ ಸ್ವರವನ್ನು ಕೇಳುವಂಥದ್ದು, ನಮ್ಮ ಆತ್ಮೀಯ ಕಿವಿಗಳನ್ನು ತೆರೆಯಬೇಕು. ಆತ್ಮಿಕ ಕಿವಿಗಳನ್ನು ತೆರೆಯುವಂತೆ ನಾವು ಬೇಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಕುರಿ ನನ್ನ ಸ್ವರವನ್ನು ಕೇಳ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ನಮ್ಮ ಒಳ್ಳೆ ಕುರುಬನಾಗಿದ್ದಾನೆ. ನಾವು ಆತನ ಕುರಿಗಳಾಗಿದ್ದೇವೆ. ನಮಗೆ ಆತನ ಸ್ವರವನ್ನು ಕೇಳಲಿಕ್ಕೆ ನಮ್ಮ ಆತ್ಮೀಯ ಕಿವಿಗಳನ್ನು ತೆರೆಯಲ್ಪಡಬೇಕು. ಆತ್ಮಿಕ ಕಿವಿಗಳು ತೆರೆಯುವುದು ಹೇಗೆ? ದೇವರ ವಾಕ್ಯವನ್ನು ಅಧ್ಯಯನ ಮಾಡೋದರಿಂದ. ದೇವರ ವಾಕ್ಯವನ್ನು ಅಧ್ಯಯನ ಮಾಡೋದು ಮಾತ್ರವಲ್ಲ, ಆತನಲ್ಲಿ ನಾವು ಸಮಯವನ್ನು ಕಳೆಯೋದ್ರಿಂದ, ಮೆಡಿಟೇಷನ್, ವೈಯಕ್ತಿಕವಾದ ಧ್ಯಾನದ ಸಮಯವನ್ನು ನಾವು ಆತನಿಗೆ ಕೊಡಬೇಕು. ಸತ್ಯವಾದ ಅಧ್ಯಯನ ಸಮಯವನ್ನು ನಾವು ಆತನಿಗೆ ಕೊಡಬೇಕು. ಹಲ್ಲೆಲೂಯಾ. ಹೀಗೆ ಮಾಡುವಾಗ ನಮ್ಮ ಆತ್ಮಿಕ ಕಿವಿಗಳು ತೆರೆಯಲ್ಪಡ್ತವೆ. ಆ ಒಂದು ನಮ್ಮ ಕಿವಿಗಳು ಆತನ ಸ್ವರಕ್ಕೆ ಗಮನ ಕೊಡುತ್ತವೆ. ಹಲ್ಲೆಲೂಯಾ. ಆತನ ಮುಂದೆ ಮಾತಾಡಲಿಕ್ಕೆ ಬಯಸ್ತಾನೆ. ನಾವು ಆತನ ಮುಂದೆ ಮಾತಾಡಲಿಕ್ಕೆ ಬಯಸ್ತಾನೆ. ನಾವು ಆತನಿಗೆ ಸಮಯ ಕೊಡ್ತಿದ್ದೇವಾ? ಡಿಸೈಪಲ್ಗಳಾಗಿ ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಆತನೊಂದಿಗೆ ಸಮಯವನ್ನು ಕಳೆಯುವಾಗ, ವೈಯಕ್ತಿಕ ಸಮಯವನ್ನು ಆತನಿಗೆ ಕೊಡುವಾಗ ಆತನ ಸ್ವರವನ್ನು ನಮಗೆ ಕ್ಲಿಯರಾಗಿ ಕೇಳಲಿಕ್ಕೆ ಸಹಾಯ ಆಗ್ತದೆ, ದೇವರ ಆತ್ಮನ ಬಲ ಸಹಾಯದಿಂದ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಕಿವಿಗಳನ್ನು ತೆರೆಯಲಿಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಆಮೆನ್. ಅದೇ ರೀತಿ ಮೂರನೇ ಪಾಯಿಂಟ್, ಒಬ್ಬ ನಿಜವಾದ ಶಿಷ್ಯನು ಆತನು ತನ್ನ ರಕ್ಷಕನಿಗೆ ಒಬೆಯಾಗ್ತಾನೆ, ವಿಧೇಯನಾಗ್ತಾನೆ. ಹಲ್ಲೆಲೂಯಾ. ಆಮೆನ್. ಆತನು ಮಾತು ಹೇಳಿದಂತೆ, ಗುರುವಿನ ಮಾತು ಹೇಳಿದಂತೆ ಆತನು ನಡೆಯುವಾತನಾಗಿರ್ತಾನೆ. ಹಲ್ಲೆಲೂಯಾ. ಇವತ್ತು ನಮಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮಗೆ ಹಲವಾರು ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆತನು ನಮಗೆ ಟೀಚ್ ಮಾಡಿದ್ದಾನೆ. ಸತ್ಯವೇದದಲ್ಲಿ ಆತನ ಮಾತುಗಳು, ಆತನ ವಾಕ್ಯವನ್ನು ಅಧ್ಯಯನ ಮಾಡುವಾಗ ಅದರಂತೆ ಅಧ್ಯಯನ ಮಾಡೋದು ಮಾತ್ರವಲ್ಲ, ಅದರಂತೆ ನಡೆಯುವವರು ಕೂಡ ನಾವು ಆಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಮ್ಮೆ ದೇವರ ವಾಕ್ಯವು ನಾವು ಅಧ್ಯಯನ ಮಾಡುವಾಗ ಅದು ನಮಗೆ ಗೈಡ್ ಮಾಡ್ತದೆ, ನಮ್ಮನ್ನು ಲೀಡ್ ಮಾಡ್ತದೆ. ಕೆಲವೊಂದು ಅನಗತ್ಯ ವಿಷಯಗಳನ್ನು ನಮ್ಮ ಜೀವಿತ ತೆಗೀತದೆ. ಹಲ್ಲೆಲೂಯಾ. ಬೇಡದ ವಿಷಯಗಳನ್ನು ನಮ್ಮ ಜೀವಿತ ತೆಗೀತದೆ. ಅದು ದೇವರ ವಾಕ್ಯ ನಮ್ಮನ್ನು ಕ್ಲೆನ್ಸ್ ಮಾಡ್ತದೆ. ನಮ್ಮನ್ನು ಶುದ್ಧಿ ಮಾಡೋದು ಮಾತ್ರವಲ್ಲ, ನಮ್ಮನ್ನು ಕರ್ತನಂತೆ ಅದು ಮಾಡ್ತದೆ ದೇವರ ವಾಕ್ಯವು. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ವಾಕ್ಯದ ದಿನನಿತ್ಯದ ಅಧ್ಯಯನವನ್ನು ನಾವು ಮಾಡಬೇಕು. ಹಲ್ಲೆಲೂಯಾ. ಆಮೆನ್. ಪವಿತ್ರಾತ್ಮನ ಮುಳುಗಿದ್ದಾನೆ. ಆತನ ಸಹಾಯದಿಂದ ನಾವು ನಮಗೆ ದೇವರು ಕೊಟ್ಟಂಥ ಈ ಜೀವಿತ ಎಂಬ ಓಟವನ್ನು ನಾವು ಓಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಕರ್ತನಿಗೋಸ್ಕರ, ಆತನ ರಾಜ್ಯದ ಮಹಿಮೆಗೋಸ್ಕರ, ಆತನ ರಾಜ್ಯವನ್ನು ಕಟ್ಟಲಿಕ್ಕೋಸ್ಕರ ಪ್ರಿಯರೇ. ಹಲ್ಲೆಲೂಯಾ. ಮಾತ್ರವಲ್ಲ, ಕೆಲವೊಮ್ಮೆ ಇಂಥ ಪರಿಸ್ಥಿತಿಗಳು ಬರ್ತದೆ, ದೇವರು ನಮ್ಮ ಕಂಫರ್ಟ್ ಝೋನಿಂದ ನಮ್ಮನ್ನು ಹೊರಗೆ ಬರಲಿಕ್ಕೆ ಹೇಳ್ತಾರೆ ಆತನ ಮಹಿಮೆಗೋಸ್ಕರ. ಯಾವಾಗ ನಾವು ನಮ್ಮ ಕಂಫರ್ಟ್ ಝೋನ್ ಹೊರಗೆ ಬರ್ತೇವೋ ಆತನ ಮಹಿಮೆಗಾಗಿ, ಅಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಅಯ್ಯೋ, ನನಗೆ ಸುವಾರ್ತೆ ಸಾರಲಿಕ್ಕೆ ಆಗೋದಿಲ್ಲ, ಅಥವಾ ಅಯ್ಯೋ ನನಗೆ ಈ ವಿಷಯದಲ್ಲಿ ಹೆದರಿಕೆ ಉಂಟು ಎಂಬುದಾಗೆಲ್ಲ ಇರುವಾಗ, ಬೇರೆ ಬೇರೆ ರೀತಿಯ ಒಂದು ಗೊಂದಲದಲ್ಲಿ ಸಿಕ್ಕಿಕೊಂಡಿರುವಾಗ, ದೇವರು ನಮ್ಮನ್ನು ಆ ಗೊಂದಲದ ಹೊರಗೆ ತಂದು ನಮ್ಮನ್ನು ಬೋಲ್ಡ್ನೆಸ್ಸಲ್ಲಿ ತುಂಬಿಸ್ತಾನೆ. ಆತನ ವಾಕ್ಯವನ್ನು ಸಾರಲು ನಡೆಸ್ತಾನೆ. ಅದಕ್ಕೋಸ್ಕರ ನಾವು ವೈಯಕ್ತಿಕ ನಮ್ಮ ಸಮಯವನ್ನು ಕರ್ತನೊಂದಿಗೆ ಕಳೆಯುವಂಥದ್ದು, ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥದ್ದು, ಆತನ ವಾಗ್ದಾನದಲ್ಲಿ ನಿಲ್ಲಬೇಕು. ನಾವು ಸ್ಥಿರವಾಗಿ ನಿಲ್ಲಬೇಕು. ಆಗ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದನ್ನು, ವಾಗ್ದಾನವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದನ್ನು ನೀವು ನೋಡ್ತೀರಿ. ಆ ವಾಕ್ಯದಲ್ಲಿ ನಿಲ್ಲಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಯಾರು? ಕ್ರಿಸ್ತನು. ಆತನು ಬಂಡೆಯಾಗಿದ್ದಾನೆ. ಆತನಲ್ಲಿ ನಿಂತಾಗ ನಮ್ಮ ಪಾದಗಳು ಕದಲುವುದಿಲ್ಲ. ಹಲ್ಲೆಲೂಯಾ. ಆಗ ನಮಗೆ ದೇವರು ಕೊಟ್ಟಂಥ ಈ ಓಟವನ್ನು ಆಗ ಹೇಳಿದಂತೆ ಅದರಲ್ಲಿ ನಡಿಲಿಕ್ಕೆ ಸಹಾಯ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯವು ಅದು ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಆದ ಕಾರಣ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದುಕೊಂಡು, ಆಗಿದ್ದುಕೊಂಡು ನಡೆಯುವಂಥದ್ದು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಎಂಬುದಾದರೆ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ಏನನ್ನು ನುಡಿದಿದ್ದಾನೆ ಸತ್ಯವೇದದಲ್ಲಿ ಅದೆಲ್ಲವನ್ನು ಆತನು ನಡೆಸಿದವನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಇದನ್ನು ಯಾವತ್ತೂ ನಾವು ಡಿಸೈಪಲ್ಗಳಾದ ನಾವು ನೆನಪಿಡಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಆಮೆನ್. 4ನೇ ಪಾಯಿಂಟ್, ದೇವರಾತ್ಮನನ್ನು ಅನುಸರಿಸಿ ನಡೆಯುವಂಥದ್ದು. ಹಲ್ಲೆಲೂಯಾ. ಆಮೆನ್. ದೇವರಾತ್ಮನಿಂದ ಅನುಸರಿಸಿ ನಡೆಯುವುದೆಂಬುದಾಗಿ ನಾವು ಹೇಳುವಾಗ, ದೇವರಾತ್ಮನು ನಮ್ಮನ್ನು ಕರ್ತನನ್ನು ಪ್ರೀತಿಸುವಂತೆ ನಮ್ಮನ್ನು ಪ್ರೇರೇಪಿಸ್ತಾನೆ. ಕರ್ತನ ಪ್ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ಮಾತ್ರವಲ್ಲ, ದೇವರನ್ನು ಪ್ರೀತಿ ಮಾಡೋದು ಮಾತ್ರವಲ್ಲ, ನಾವು ಜನರನ್ನು ಕೂಡ ಪ್ರೀತಿ ಮಾಡುವಂಥ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರನ್ನು ಪ್ರೀತಿ ಮಾಡ್ತೇವೆ, ಜನಗಳನ್ನು ಪ್ರೀತಿ ಮಾಡ್ತೇವೆ. ಮಾತ್ರವಲ್ಲ,
ದೇವರಾತ್ಮನ ಬಲ ಸಹಾಯದಿಂದ ನಾವು ಜನಗಳ ಕೂಡ ಸೇವೆ ಮಾಡುವಂಥ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ. ಸರ್ವಿಂಗ್ ದ ಪೀಪಲ್. ಹಲ್ಲೆಲೂಯಾ. ದೇವರ ಜನಗಳನ್ನು ನಾವು ಜನಗಳ ಸೇವೆಯನ್ನು ಕೂಡ ಮಾಡುವಂಥವರಾಗಿರುತ್ತೇವೆ. ಆಮೇನ್. ಮಾತ್ರವಲ್ಲ, ಪವಿತ್ರಾತ್ಮನ ಬಲದಿಂದ ನಾವು ನಮ್ಮ ರಕ್ಷಕನನ್ನು, ನಮ್ಮ ಕರ್ತನನ್ನು ನಾವು ಪ್ರೀತಿ ಮಾಡ್ತೇವೆ. ಮಾತ್ರವಲ್ಲ, ದೇವರಾತ್ಮ ನಮ್ಮನ್ನು ಜನಗಳನ್ನು ಪ್ರೀತಿ ಮಾಡುವಂತೆ ಕೂಡ ನಮ್ಮನ್ನು ಪ್ರೇರೇಪಿಸ್ತಾನೆ. ಮಾತ್ರವಲ್ಲ, ನಾವು ನಮ್ಮ ಜನಗಳ ಸೇವೆಯನ್ನು ಕೂಡ ಮಾಡುವಂತೆ ಆತ ನಮ್ಮನ್ನು ಉತ್ತೇಜನ ಪಡಿಸ್ತಾನೆ, ನಡೆಸ್ತಾನೆ. ಮಾತ್ರವಲ್ಲ ಪ್ರಿಯರೇ, ನಾವು ಪವಿತ್ರಾತ್ಮನ ಬಲದಿಂದ ತುಂಬಿಕೊಂಡು ನಡೆಯುವಂಥ ಡಿಸೈಪಲ್ಗಳಾಗಿರುತ್ತೇವೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಬಲದಿಂದ ತುಂಬಿಕೊಂಡು ನಡೆಯುವುದೆಂಬುದಾಗಿ ನಾವು ಹೇಳುವುದಾದರೆ, ಪವಿತ್ರಾತ್ಮನು ನಮ್ಮ ಮೂಲಕ ಕರ್ತನ ರಾಜ್ಯವನ್ನು ಕಟ್ಟಲಿಕ್ಕೆ ತನ್ನ ಫಲವರಗಳಿಂದ ನಮ್ಮನ್ನು ತುಂಬಿಸಿದ್ದಾನೆ. ಆ ಫಲವರಗಳನ್ನು, ಪವಿತ್ರಾತ್ಮನ ಫಲವರಗಳನ್ನು ತುಂಬಿಕೊಂಡಂಥ ನಾವುಗಳು ಕರ್ತನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸುವಂತೆ ದೇವರಾತ್ಮ ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾವು ಪವಿತ್ರಾತ್ಮನ ಫಲವರಗಳನ್ನು ಹೊಂದಿದ್ದೇವೆ. ಯಾರಿಗೋಸ್ಕರ? ಅದು ನಮ್ಮನ್ನು ಹೆಚ್ಚಿಸಿಕೊಳ್ಳಿಕ್ಕಲ್ಲ, ನಮ್ಮ ಮಹಿಮೆಗಾಗಿ ಅಲ್ಲ. ನಮಗೆ ದೇವರು ಕೊಟ್ಟಂಥ ಪವಿತ್ರಾತ್ಮನ ಫಲ, ವರಗಳು, ಆಶೀರ್ವಾದಗಳು ಅದು ಇನ್ನಿತರಿಗೋಸ್ಕರ. ನಮ್ಮ ಫಲವನ್ನು ನಮಗೆ ತಿನ್ನಲಿಕ್ಕೆ ಅಲ್ಲ. ಈಗ ಮರವು ಒಂದು ಫಲ ಕೊಟ್ಟು ಅದೇ ತಿಂತದ? ಇಲ್ಲ. ಮರವು ಫಲವನ್ನು ಕೊಡ್ತದೆ, ಅದು ಇನ್ನಿತರು ತಿನ್ನಲಿಕ್ಕೆ. ಅದೇ ರೀತಿಯಲ್ಲಿ ಪ್ರಿಯರೇ, ಪವಿತ್ರಾತ್ಮನ ಫಲ ವರಗಳಿಂದ ನಮ್ಮನ್ನು ಪವಿತ್ರಾತ್ಮ ತುಂಬಿಸಿ ನಡೆಸ್ತಾನೆ. ಈ ಪವಿತ್ರಾತ್ಮ ಫಲ ವರಗಳು ಯಾರಿಗೋಸ್ಕರ ಪ್ರಿಯರೇ? ನಮ್ಮ ಸಭೆಗೋಸ್ಕರ, ನಾವು ಸೇವೆಗೋಸ್ಕರ ದೇವರು ಕೊಡುವಂಥದ್ದು. ಈ ಫಲಗಳಿಂದ ದೇವರ ರಾಜ್ಯಕ್ಕೆ ಮಹಿಮೆ ಆಗ್ತದೆ. ಹಲ್ಲೆಲೂಯಾ. ಆದ ಕಾರಣ ಯಾವತ್ತೂ ಕೂಡ ನೆನಪಲ್ಲಿಟ್ಕೊಳ್ಳಿ, ದೇವರು ಕೊಟ್ಟಂಥ ಪವಿತ್ರಾತ್ಮನ ಫಲಗಳು, ವರಗಳು ಅದು ಕರ್ತನ ರಾಜ್ಯದ ಮಹಿಮೆಗೋಸ್ಕರ, ಕರ್ತನ ರಾಜ್ಯವನ್ನು ಕಟ್ಟಲು, ಇನ್ನಿತರನ್ನು ಉತ್ತೇಜನಪಡಿಸಲು, ಇನ್ನಿತರನ್ನು ಉಜ್ಜೀವನಗೊಳಿಸಲು ಪ್ರಿಯರೇ. ಹಲ್ಲೆಲೂಯಾ. ಇದನ್ನು ಯಾವತ್ತೂ ನೀವು ಡಿಸೈಪಲ್ಗಳ ನೆನಪಲ್ಲಿಟ್ಕೊಳ್ಳಿ. ಹಲ್ಲೆಲೂಯಾ. ಅದರಂತೆ ನಡೆಯುವುದು ಕೂಡ ಬಹಳ ಮುಖ್ಯವಾಗಿದೆ ಪ್ರಿಯರೇ. ಆಮೇನ್. ಹಲ್ಲೆಲೂಯಾ. 5ನೇ ಪಾಯಿಂಟ್ ಎಂಬುದಾಗಿ ಹೇಳುವುದಾದರೆ, ಒಬ್ಬ ಶಿಷ್ಯನು ಆತನು ತನ್ನ ಗುರುವಿನ ವಾಕ್ಯವನ್ನು, ಅಂದರೆ ದೇವರ ವಾಕ್ಯವನ್ನು, ಕರ್ತನ ವಾಕ್ಯವನ್ನು ಹಿಂಬಾಲಿಸುವಾತನಾಗ್ತಾನೆ, ಅದರಲ್ಲಿ ನಡೆಯುವಾತನಾಗಿರುತ್ತಾನೆ. ಆಗ ಸತ್ಯವನ್ನು ಅಧ್ಯಯನ ಮಾಡುವಾಗ ದೇವರು ಆತನಿಗೆ ಹಲವಾರು ವಾಕ್ಯದ ಗುಡಾರ್ಥಗಳನ್ನು ತಿಳಿಸುವನಾಗಿರ್ತಾನೆ. ಆ ಒಂದು ರೆವಲೇಷನ್, ಆ ಒಂದು ಪ್ರಕಟಣೆಗಳನ್ನು ಕೊಡುವಾತನಾಗಿರ್ತಾನೆ. ಆಮೆನ್. ವಾಕ್ಯದ ಮೂಲಕ ಆತನ ಜೀವಿತವನ್ನು ಉಜ್ಜೀವನ ಮಾಡುವಾತನಾಗಿರ್ತಾನೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಡಿಸೈಪಲ್ಗೆ ಸತ್ಯವೇದ ಅಧ್ಯಯನ ಆತನ ಜೀವಿತದಲ್ಲಿ ಮುಖ್ಯವಾದದ್ದು. ವಾಕ್ಯವನ್ನು ಧ್ಯಾನಿಸುತ್ತಾ ಆತ ನಡೆಯುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್. ಶಿಷ್ಯರು ಫಲಭರಿತವಾಗಿರುತ್ತಾರೆ. ಆಮೆನ್. ಫಲಭರಿತ ಎಂಬುದಾಗಿ ಹೇಳುವುದಾದರೆ, ಫ್ರೂಟ್ಫುಲ್ನೆಸ್ ಎಂಬುದಾಗಿ ಹೇಳುವುದಾದರೆ, ಇದು ಒಂದೇ ದಿನದಲ್ಲಿ ಆಗುವಂಥ ಕಾರ್ಯ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇದು ಪ್ರಿಯರೇ ಒಮ್ಮೆಲೆ ಆಗುವಂಥ ಕಾರ್ಯಗಳಲ್ಲ. ಇದು ಪ್ರತಿದಿನ ಅಧ್ಯಯನ ಮಾಡುವುದರಿಂದ, ಪ್ರತಿದಿನ ಅದರಲ್ಲಿ ಸಮಯ ಕಳೆಯುವುದರಿಂದ ಈ ರೀತಿಯ ಕಾರ್ಯಗಳು ಆಗುತ್ತದೆ. ಮಾತ್ರವಲ್ಲ, ಹೆಜ್ಜೆ ಹೆಜ್ಜೆಯಾಗಿ ದೇವರು ನಡೆಸ್ತಾನೆ, ಹೆಜ್ಜೆ ಹೆಜ್ಜೆಯಾಗಿ ದೇವರು ನಿಮ್ಮನ್ನು ಬೆಳೆಸ್ತಾನೆ. ಹಲ್ಲೆಲೂಯಾ. ನಿಮ್ಮನ್ನು ಬಾಲಪಾಡಿಸ್ತಾನೆ, ವಾಕ್ಯ ಆಧಾರಿತವಾಗಿ ನಿಮ್ಮನ್ನು ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಆತನು ಮಾಡುತ್ತಾನೆ. ಹಲ್ಲೆಲೂಯಾ. ಆಮೆನ್. ಮಾತ್ರವಲ್ಲ, ನೀವು ವಾಕ್ಯದಲ್ಲಿ ಬಲಗೊಂಡು ನೆಲೆಗೊಳ್ಳುವಾಗ ದೇವರು ನಿಮ್ಮ ಮೂಲಕ ಕಾರ್ಯವನ್ನು ಮಾಡುವಾತನಾಗಿರುತ್ತಾನೆ. ಆತನ ರಾಜ್ಯವನ್ನು ನಿಮ್ಮ ಮೂಲಕ ಕಟ್ಟುವಾತನಾಗಿರುತ್ತಾನೆ. ಹಲ್ಲೆಲೂಯಾ. ನಿಮ್ಮನ್ನು ನೀವು ಅಲೋ ಮಾಡಿಕೊಡಬೇಕು ದೇವರ ವಾಕ್ಯ, ದೇವರು ನಿಮ್ಮಲ್ಲಿ ಕಾರ್ಯ ಮಾಡಲು. ಆಗ ದೇವರು ನಿಮ್ಮನ್ನು ಆತನ ರಾಜ್ಯದ ಮಹಿಮೆಗಾಗಿ ಒಂದು ಒಳ್ಳೆಯ ಪಾತ್ರೆಯನ್ನಾಗಿ ನಿಮ್ಮನ್ನು ಉಪಯೋಗಿಸೋದನ್ನು ನೀವು ನಿಮ್ಮ ಜೀವಿತದಲ್ಲಿ ಕಾಣುತ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮನ್ನು ನೀವು ಅಲೋ ಮಾಡಿಕೊಡಬೇಕು. ಹಲ್ಲೆಲೂಯಾ. ಆಮೆನ್. ಮಾತ್ರವಲ್ಲ, 7ನೇ ಪಾಯಿಂಟ್, ಲವ್ ಅದರ್ಸ್. ಇನ್ನಿತರನ್ನು ನಾವು ಪ್ರೀತಿ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿ ಮಾಡುವವರನ್ನು ನಾವು ಪ್ರೀತಿಸುವ ಸುಲಭ, ಆದರೆ ನಮ್ಮನ್ನು ದ್ವೇಷಿಸುವವರು, ನಮ್ಮ ಹಿಂದೆ ಮಾತಾಡುವವರು, ನಮ್ಮ ಹಿಂದೆ ಗುಣಗುಟ್ಟುವವರು, ನಮ್ಮ ಹಿಂದೆ ಗಾಸಿಪ್ ಮಾಡುವವರು, ಅಥವಾ ನಮ್ಮನ್ನು ಹೀಯಾಳಿಸುವವರು, ನಮ್ಮನ್ನು ಕೀಳು ಮಾಡಿ ತಮಾಷೆ ಮಾಡುವವರು, ಇಂಥವರನ್ನು ನಾವು ಪ್ರೀತಿಸುವಂಥದ್ದು ಬಹಳ ಮುಖ್ಯ. ನಮ್ಮನ್ನು ಪ್ರೀತಿಸುವವರು ನಾವು ಪ್ರೀತಿಸಿದರೆ ಏನು ಹೆಚ್ಚು ಮಾಡಿದಾಗಾಯ್ತಲ್ವ? ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಹಾಗಿರುವಾಗ ನಾವು ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸುವಂಥ ಹಂಗಿನಲ್ಲಿದ್ದೇವೆ. ಟ್ರೂ ಲವ್, ನಿಜವಾದ ಪ್ರೀತಿಯಿಂದ, ಸತ್ಯ ಪ್ರೀತಿಯಿಂದ ಪ್ರೀತಿ ಮಾಡುವಂತಹ ಹಂಗಿನಲ್ಲಿದ್ದೇವೆ. ಕ್ರಿಸ್ತನ ಪ್ರೀತಿಯನ್ನು ಇನ್ನಿತರಿಗೆ ಹಂಚುವಂಥದ್ದು, ಕ್ರಿಸ್ತನ ಪ್ರೀತಿಯನ್ನು ನಾವು ಪಡೆದುಕೊಂಡಿದ್ದೇವೆ, ಅದೇ ಪ್ರೀತಿಯನ್ನು ಇನ್ನಿತರಿಗೆ ಕೊಡುವಂಥ ನಾವು ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ. ಆಮೇನ್. ಮಾತ್ರವಲ್ಲ, ಕೆಲವರು ಒಬ್ಬಂಟಿಗರಾಗಿರುತ್ತಾರೆ, ಕೆಲವರು ದುಃಖದಲ್ಲಿ ಇರ್ತಾರೆ, ಕೆಲವರು ಡಿಪ್ರೆಷನಲ್ಲಿ ಕುಗ್ಗಿದ ಒಂದು ಕಾಲಘಟ್ಟದಲ್ಲಿ ಹಾದು ಹೋಗುವಂಥವ್ರು ಇರ್ಬೋದು, ಅಥವಾ ಕೆಲವರನ್ನು ತಿರಸ್ಕರಿಸಲ್ಪಟ್ಟವರು ಇರ್ಬೋದು, ಕೆಲವರಿಗೆ ಸಹಾಯ ಬೇಕಾಗಿರ್ಬೋದು, ಕೆಲವರ ಕಷ್ಟಗಳನ್ನು ಕೇಳಲಿಕ್ಕೆ ಯಾರು ಜನ ಇರಲಿಕ್ಕಿಲ್ಲ ಅಲ್ವಾ? ಕೆಲವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಹಾದು ಹೋಗೋರು ಇರ್ಬೋದು ಅಲ್ಲವೇ? ಅವರಿಗೆ ನಾವು ಕ್ರಿಸ್ತನ ಪ್ರೀತಿಯನ್ನು ಕೊಟ್ಟು ಅವರನ್ನು ಆ ಕೆಸರಿನಿಂದ, ಆ ಒಂದು ದುಃಖದ ಕಾಲಘಟ್ಟದಿಂದ, ಅಥವಾ ಅವರನ್ನು ಆ ಒಂದು ಖಿನ್ನತೆಯಿಂದ, ಅಥವಾ ಅವರನ್ನು ಆ ಒಂದು ಬೇಸರದಿಂದ ಅವರನ್ನು ಹೊರಗೆ ತರಬೇಕು. ನಾವು ಹೇಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ, ಇದು ನಮ್ಮ ಜವಾಬ್ದಾರಿಗಳಾಗಿದೆ ಪ್ರಿಯರೇ, ಡಿಸೈಪಲ್ಗಳಾದಂಥದ್ದು.
ಹಲ್ಲೆಲೂಯಾ. ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ದೇವರ ರಾಜ್ಯಕ್ಕಾಗಿ ನಾವು ಹಲವಾರು ಆತ್ಮಗಳನ್ನು ಗೆಲ್ಲಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ರಾಜ್ಯಕ್ಕಾಗಿ ನಾವು ಜೀವಿಸಬೇಕಾಗಿದೆ. ಆಮೆನ್. ಇದನ್ನು ನಾವು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ಉದ್ದೇಶ ಏನು, ನಮ್ಮ ರಕ್ಷಕನು ನಮ್ಮ ಕೊಟ್ಟ ಕರೆ ಏನು, ನಾವು ಕ್ರಿಸ್ತನಿಗೋಸ್ಕರ ಜೀವಿಸುವುದೆಂಬುದಾದರೆ ಏನು ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಮಗೆ ಗೊತ್ತಿರಬೇಕು ಕ್ರಿಸ್ತನಿಗೋಸ್ಕರ ಜೀವಿಸ್ತಂದ್ರೆ ಏನು ಎಂಬುದಾಗಿ ನಮ್ಗೆ ಗೊತ್ತಿರಬೇಕು. ಹಲ್ಲೆಲೂಯಾ. ಆಮೆನ್. ಮಾತ್ರವಲ್ಲ ಪ್ರಿಯರೇ, 8ನೇ ಪಾಯಿಂಟ್, ಒಬ್ಬ ಶಿಷ್ಯನು ಪರಿಶ್ರಮ ಪಡುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ. ಒಬ್ಬ ನಿಜವಾದ ಶಿಷ್ಯನು ಆತನು ಸ್ಥಿರವಾಗಿ ನಿಂತಿರುತ್ತಾನೆ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ಆತನು ದೇವರ ವಾಕ್ಯನ ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗುವುದಿಲ್ಲ. ಹಲ್ಲೆಲೂಯಾ. ಆತನಿಗೆ ಗೊತ್ತಿರ್ತದೆ, ನಾನು ನಿಂತಂಥ ಬಂಡೆ ಅದು ಕ್ರಿಸ್ತ, ಸತ್ಯ ಎಂಬ ಆತನು, ದೇವರ ವಾಕ್ಯವು. ಆದ ಕಾರಣ ಆತನ ಕಾಲು ಯಾವತ್ತೂ ಕದಲುವುದಿಲ್ಲ ಪ್ರಿಯರೇ. ಮಾತ್ರವಲ್ಲ, ಯಾವುದೇ ಸಫರಿಂಗ್ ಬರಲಿ, ಯಾವುದೇ ಒಂದು ತೊಂದರೆಗಳು ಬರಲಿ, ಯಾವುದೇ ಕಾಲಘಟ್ಟದಲ್ಲಿ ಆತನು ಹೋಗಲಿ, ಆತನು ನಂಬಿಕೆ ಇಟ್ಟದ್ದು ಕ್ರಿಸ್ತನಲ್ಲಿ. ಆತನು ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ. ಆಮೆನ್. ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ಜೀವಿಸುವ ಆತನಾಗಿರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಒಬ್ಬ ಡಿಸೈಪಲ್ಗೆ ಕ್ರಿಸ್ತನ ಪುನರುತ್ಥಾನದ ಶಕ್ತಿಯ ಬಗ್ಗೆ ತಿಳಿದಿದ್ದಾಗ, ವೈಯಕ್ತಿಕವಾಗಿ ಆತನ ಪ್ರೀತಿಯನ್ನು ಅನುಭವಿಸಿದ್ದಾಗ, ಆತನು ತನ್ನ ರಕ್ಷಕ ಕ್ರಿಸ್ತನಿಗೋಸ್ಕರ ಜೀವಿಸಲು ಸದಾ ಸಿದ್ಧವಾಗಿರುತ್ತಾನೆ. ಹಲ್ಲೆಲೂಯಾ. ಆಮೆನ್. ಇಲ್ಲಿ ನಾವು ನೋಡ್ಬೋದು ಪ್ರಿಯರೇ, ಮೀಟಿಂಗ್ ಆ್ಯಂಡ್ ನೋಯಿಂಗ್ ಜೀಸಸ್ ಇಸ್ ಡಿಫ್ರೆಂಟ್ ಥಿಂಗ್ ಅಂತ ಎಂಬುದಾಗಿ ನಾನು ಹೇಳ್ತೇನೆ. ಒಂದು ವೇಳೆ ನಾವು ಕೆಲವರಿನ ಕ್ರಿಸ್ತನನ್ನು ಭೇಟಿಯಾಗಿರ್ತಾರೆ, ಹಾಯ್ ಹಲೋ ಆ ರೀತಿ ಹೇಳುವುದಾದರೆ, ಆದರೆ ವೆನ್ ಯು ನೋ ಕ್ರೈಸ್ಟ್, ನೀವು ಆತನಿಗೆ ಸದಾ ಇರ್ತೀರಿ. ಹಲ್ಲೆಲೂಯಾ. ಆತನ ಪ್ರೀತಿಯನ್ನು ಹೊಂದಿದಂಥ ನೀವುಗಳು ಆತನಿಗೆ ಸದಾ ಇದ್ದುಕೊಂಡು ನೀವು ನಡೆಯುವಂಥವರಾಗಿರುತ್ತೀರಿ. ಆತನ ಪ್ರೀತಿ ನಿಮ್ಮನ್ನು ಬಲಪಡಿಸಿ ನಡೆಸುವಂಥದ್ದಾಗಿದೆ. ಯಾವುದೇ ಕಾಲಘಟ್ಟದಲ್ಲಿ ಕೂಡ ನೀವು ಹಾದು ಹೋಗಬಹುದು. ಅದಕ್ಕೆ ಕ್ರಿಸ್ತನನ್ನು, ವೆನ್ ಯು ನೋ ಕ್ರೈಸ್ಟ್ ಯು ವಿಲ್ ಲಿವ್ ಫಾರ್ ಕ್ರೈಸ್ಟ್. ಹಲ್ಲೆಲೂಯಾ. ನೀವು ಕ್ರಿಸ್ತನನ್ನು ತಿಳಿದುಕೊಂಡಿದ್ದಾಗ, ವೈಯಕ್ತಿಕವಾಗಿ ಆ ಪರ್ಸ್ನಲ್ ಎನ್ಕೌಂಟರ್ ನಿಮಗೆ ಆಗಿದ್ದಾಗ, ನೀವು ಕ್ರಿಸ್ತನಿಗೋಸ್ಕರ ಜೀವಿಸ್ತೀರಿ, ಕ್ರಿಸ್ತನನ್ನು ಇನ್ನಿತರಿಗೆ ಹಂಚುತ್ತೀರಿ, ನೀವು ರಕ್ಷಣೆ ಹೊಂದಿದ್ದೀರಿ, ಇನ್ನಿತರನ್ನು ಕೂಡ ರಕ್ಷಣೆ ಮಾರ್ಗಕ್ಕೆ ನೀವು ಕರೆ ತರುತ್ತೀರಿ. ಯಾವುದೇ ನಶಿಸಿ ಹೋಗುವಂಥ ಆತ್ಮವನ್ನು ನೋಡಿಕೊಂಡು ನಿಮಗೆ ನಶಿಸಿ ಹೋಗ್ಲಿಕ್ಕಿರುವಂಥ ಆತ್ಮಗಳ ಬಗ್ಗೆ ನಿಮಗೆ ನೋವಿರ್ತದೆ, ಆ ಒಂದು ಭಾರ ಇರ್ತದೆ, ಆತ್ಮ ಭಾರ ಇರ್ತದೆ ನಿಮಗೆ. ದೇವರ ರಾಜ್ಯಕ್ಕಾಗಿ, ಕ್ರಿಸ್ತನ ರಾಜ್ಯಕ್ಕಾಗಿ ಆತ್ಮಗಳನ್ನು ಗೆಲ್ಲಬೇಕು, ಕ್ರಿಸ್ತನಿಗೋಸ್ಕರ ನನ್ನ ಕಾರ್ಯವನ್ನು ಮಾಡಬೇಕು, ನನಗೆ ಕೊಟ್ಟ ಈ ಜೀವಿತದಲ್ಲಿ ಕ್ರಿಸ್ತನ ಮಹಿಮೆಗಾಗಿ ನಾನು ಜೀವಿಸಬೇಕು ಎಂಬ ಒಂದು ದಾಹದಿಂದ ನೀವು ಕ್ರಿಸ್ತನ ಸೇವೆಯನ್ನು ಮಾಡುತ್ತೀರಿ, ಕ್ರಿಸ್ತನ ರಾಜ್ಯವನ್ನು ಕಟ್ಟುತ್ತೀರಿ ನೀವು ಪವಿತ್ರಾತ್ಮನ ಬಲ ಸಹಾಯದಿಂದ. ಇದು ನಿಜವಾದ ಟ್ರೂ ಡಿಸೈಪಲ್ನ ದಾಹವುಳ್ಳ ಜೀವಿತವಾಗಿರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್. ಆತನು ಬಲಗೊಳ್ಳುವುದು ಮಾತ್ರವಲ್ಲ ಕರ್ತನಲ್ಲಿ, ಆತನು ಇನ್ನಿತರನ್ನು ಕೂಡ ಕರ್ತನಲ್ಲಿ ಬಲಗೊಳ್ಳುವಂತೆ ರಕ್ಷಣೆ ಮಾರ್ಗದ ಕಡೆಗೆ, ಜೀವದ ಮಾರ್ಗದ ಕಡೆ ನಡೆಸುವಂಥವನಾಗಿರುತ್ತಾನೆ ಟ್ರೂ ಡಿಸೈಪಲ್. ಹಲ್ಲೆಲೂಯಾ. ಆಮೆನ್. ಟ್ರೂ ಡಿಸೈಪಲ್, ನೀವು ಕ್ರಿಸ್ತನು ಹೇಳಿದಂತೆ ಈ ಲೋಕಕ್ಕೆ ಬೆಳಕಾಗಿದ್ದೀರಿ, ಈ ಲೋಕಕ್ಕೆ ನೀವು ಉಪ್ಪಾಗಿದ್ದೀರಿ. ಹಲ್ಲೆಲೂಯಾ. ಇದನ್ನು ನೆನಪಿಟ್ಟುಕೊಂಡು ಕ್ರಿಸ್ತನು ನಿಮಗೆ ಕೊಟ್ಟಂಥ ಕರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ದಿನನಿತ್ಯ ಪ್ರತಿನಿತ್ಯ ಸಾಗುವವರಾಗಿರುತ್ತೀರಿ. ಹಲ್ಲೆಲೂಯಾ. ಆಮೆನ್. ಕೊನೆಯದಾಗಿ ಹೇಳುವುದಾದರೆ ಪ್ರಿಯರೇ, ಕ್ರಿಸ್ತನಿಗೋಸ್ಕರ ಜೀವಿಸಲು ನೀವು ನೀವೇ ಸಂಪೂರ್ಣವಾಗಿ ಕ್ರಿಸ್ತನ ಹಸ್ತದಲ್ಲಿ ನಿಮ್ಮನ್ನು ನೀವು ಕಂಪ್ಲೀಟ್ಲಿ ಸರೆಂಡರ್ ಆಗಿ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತವನ್ನು ನೀವು ಸಾಗಿಸುತ್ತೀರಿ. ಹಲ್ಲೆಲೂಯಾ. ನನ್ನ ಚಿತ್ತವಲ್ಲ ಕರ್ತನೆ, ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು ಎಂಬುದಾಗಿ. ಹಲ್ಲೆಲೂಯಾ. ಯಾವತ್ತು ನೀವು ಒಂದು ಕ್ರೈಸ್ಟ್ ಸೆಂಟರ್ಡ್ ಲೈಫ್ ನಿಮ್ಮದಾಗಿರುತ್ತದೆ. ಹಲ್ಲೆಲೂಯಾ. ನಾನು ಮಾಡುವಂಥ ಕಾರ್ಯದಿಂದ ಕರ್ತನಿಗೆ ಮಹಿಮೆ ಆಗುತ್ತದೋ, ನಾನು ಮಾಡುವ ಕಾರ್ಯದಿಂದ ನನ್ನ ಜೀವಿತದ ಕರ್ತನ ರಾಜ್ಯಕ್ಕೆ ಏನೋ ಉಪಯೋಗವಾಗ್ತದೆ, ನೀವು ಕ್ರಿಸ್ತನನ್ನೇ ಮುಂದಿಟ್ಟು ನಡೆಯುವಂಥವರಾಗಿರುತ್ತೀರಿ. ಹಲ್ಲೆಲೂಯಾ. ಆಮೇನ್. ಮಾತ್ರವಲ್ಲ, ನಾವು ಎಲ್ಲ ವಿಷಯದಲ್ಲಿ ಒಮ್ಮೆಲೆ ಪರ್ಫೆಕ್ಟ್ ಆಗಬೇಕಂತಲ್ಲ, ಹೆಜ್ಜೆ ಹೆಜ್ಜೆಯಾಗಿ ನಾವು ದಿನನಿತ್ಯವೂ ನಾವು ಸಣ್ಣ ಸಣ್ಣ ಹೆಜ್ಜೆಯನ್ನು ಇಟ್ಟುಕೊಂಡು ಕ್ರಿಸ್ತನಂತೆ, ಕ್ರಿಸ್ತನಿಗೋಸ್ಕರ, ಕ್ರಿಸ್ತನಿಗಾಗಿ ಸೇವೆ ಮಾಡುವಂಥ ಡಿಸೈಪಲ್ಗಳು ನಾವು ಆಗಿರ್ತೇವೆ. ಹಲ್ಲೆಲೂಯಾ. ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನಿಗೋಸ್ಕರ ಸೇವೆ ಮಾಡುತ್ತಾ, ಕ್ರಿಸ್ತನ ರಾಜ್ಯವನ್ನು ಕಟ್ಟುತ್ತಾ, ಕ್ರಿಸ್ತನಿಗೋಸ್ಕರ ಜೀವಿಸುವಂಥ ಡಿಸೈಪಲ್ಗಳು ನಾನು ನೀವುಗಳು ಆಗಿರುತ್ತೇವೆ. ಹಲ್ಲೆಲೂಯಾ. ಆಮೇನ್. ಕ್ರಿಸ್ತನ ಪ್ರೀತಿಯನ್ನು ನಾವು ಹೊಂದಿದ್ದೇವೆ, ಅದೇ ಪ್ರೀತಿಯನ್ನು ನಾವು ಇನ್ನಿತರಿಗೆ ಹಂಚುವಂಥದ್ದು, ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು ಪ್ರತಿಯೊಬ್ಬ ಟ್ರೂ ಡಿಸೈಪಲ್ಗಳ ಒಂದು ಮುಖ್ಯವಾದ ಉದ್ದೇಶವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಸಮಯವನ್ನು ವ್ಯರ್ಥ ಮಾಡದೆ ಆತನ ಜೀವಿತ ಕೂಡ ಇಂಟೆನ್ಷನಲಿ ಜೀವಿಸ್ತಾನೆ. ಅಂದರೆ ಒಂದು ಉದ್ದೇಶಪೂರ್ವಕವಾಗಿ ಆತನು ತನಗೆ ದೇವರು ಕೊಟ್ಟದ ಈ ಹೊಸ ಜೀವಿತವನ್ನು ಆತನ ರಾಜ್ಯದ ಮಹಿಮೆಗಾಗಿ ಜೀವಿಸುವಂಥವನಾಗಿರುತ್ತಾನೆ. ಹಲ್ಲೆಲೂಯಾ. ಆಮೆನ್. ನಾವು ಕೂಡ ಪ್ರಿಯರೇ, ನಮಗೆ ದೇವರು ಕೊಟ್ಟಂಥ ಈ ಒಂದು ಜೀವಿತವನ್ನು, ನಮಗೆ ದೇವರು ಕೊಟ್ಟಂಥ ಈ ಒಳ್ಳೊಳ್ಳೆ ಸೋರ್ಸಸ್ಸನ್ನು, ನಮಗೆ ದೇವರು ಕೊಟ್ಟಂಥ ಸಂಪನ್ಮೂಲಗಳನ್ನು, ನಮಗೆ ದೇವರು ಕೊಟ್ಟಂಥ ತಲಾಂತುಗಳನ್ನು, ನಮಗೆ ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಪ್ರಿಯರೇ ಆತನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸುವಂಥ ಟ್ರೂ ಡಿಸೈಪಲ್ಗಳು ನಾನು ನೀವುಗಳಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇನ್. ನಾವು ಎಷ್ಟು ಸಮಯ ಈ ಭೂಲೋಕದಲ್ಲಿ ಜೀವಿಸ್ತೇವೆ ಎಂಬುದು ಮುಖ್ಯವಲ್ಲ ಪ್ರಿಯರೇ. ಎಷ್ಟು ಸಮಯ
ನಾವು ಕ್ರಿಸ್ತನಿಗೋಸ್ಕರ ಜೀವಿಸಿದ್ದೇವೆ, ಎಷ್ಟು ಸಮಯ ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ತೇವೆ, ಅದು ಮುಖ್ಯವಾಗಿದೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಿಗೋಸ್ಕರ ಜೀವಿಸುವವರಾಗಿರೋಣ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ. ಎಲ್ಲ ಮಹಿಮೆ ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನಿಗೆ ಸಲ್ಲಿಸುವವರಾಗಿರೋಣ. ಹಲ್ಲೆಲೂಯಾ. ಯಾಕಂದರೆ ಆತನು ನಮ್ಮನ್ನು ಬಲಪಡಿಸದಿದ್ದರೆ, ಆತನು ನಮಗೆ ಆಶೀರ್ವಾದ ಮಾಡಿದರೆ ನಾವು ಏನೂ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆತನು ನಮ್ಮನ್ನು ಆಶೀರ್ವದಿಸ್ತಾನೆ ಆತನ ರಾಜ್ಯದ ಮಹಿಮೆಗಾಗಿ. ನಮ್ಮ ಮೊದಲ ಜವಾಬ್ದಾರಿ, ನಮ್ಮ ಮೊದಲ ಒಂದು ಪ್ರಾಧಾನ್ಯತೆ ಎಂಬುದಾಗಿ ಇರುತ್ತಾರೆ ನಮ್ಮ ರಕ್ಷಕ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತ ನಮ್ಮನ್ನು ಆಶೀರ್ವದಿಸಿದ್ದಾನೆ ಆತನ ಮಹಿಮೆಗಾಗಿ. ಹಲ್ಲೆಲೂಯಾ. ನಮಗೆ ತಲಾಂತುಗಳನ್ನು ಕೊಟ್ಟಿದ್ದಾನೆ ಆತನ ಮಹಿಮೆಗಾಗಿ. ನಾವು ಇಲ್ಲಿ ಜೀವಿಸುವವರೆಗೂ ಕೂಡ, ನಾವು ನಮ್ಮ ಕೊನೆ ಉಸಿರಿರುವವರೆಗೂ ಕೂಡ ನಾವು ಆತನಿಗೋಸ್ಕರ ಜೀವಿಸುವವರಾಗಿರೋ ನಮ್ಮ ರಕ್ಷಕ ಯೇಸು ಕ್ರಿಸ್ತನಿಗಾಗಿ. ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಹಲ್ಲೆಲೂಯಾ. ಈ ವಾಕ್ಯದಿಂದ ನಿಮ್ಮಲ್ಲಿ ದೇವರು ಮಾತಾಡಿದನೆಂಬುದಾಗಿ ನಂಬ್ತೇನೆ. ನಮ್ಮ ರಕ್ಷಕ ಯೇಸು ಕ್ರಿಸ್ತನಿಗೆ ಮಹಿಮೆಯಾಗಲಿ ಸದಾ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.